ಮೊದಲನೇದಾಗಿ ಭಗವಾನ್ ಮಹಾವೀರ್ ಜಯಂತಿಯ ಶುಭಾಶಯಗಳನ್ನು ಕರ್ನಾಟಕ ರಾಜ್ಯದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈಗಾಗಲೇ ನೀವು ಹೇಳ್ದಂಗೆ ಕಳೆದ 2-3 ದಿನಗಳಿಂದ ರಾಯರೆಡ್ಡಿ ಅವರ ಹೇಳಿಕೆ ನಾನು ಮಾಧ್ಯಮದಲ್ಲಿ ಕೇಳಿದ್ದೀನಿ, ನೋಡಿದ್ದೀನಿ. ಆದರೆ ಅವರು ಎಲ್ಲಿಯೂ ಕೂಡ ನೇರವಾಗಿ ಹೇಳಿದ್ದನ್ನು ಎಲ್ಲಿಯೂ ನಾವು ನೋಡಲಿಕ್ಕಾಗಿಲ್ಲ, ತೋರಿಸ್ಲಿಕ್ಕಾಗಿಲ್ಲ. ಯಾರೋ ಒಳಗಡೆ ಇದ್ದಂಥವ್ರು ಬಂದು ಹೊರಗಡೆ ಹೇಳಿದ್ರನ್ನೋದು ಅಷ್ಟೇ ಸುದ್ದಿ ಆಗಿದೆ. ಮತ್ತು ಅವರು ಜನರಲ್ಲಾಗಿ ಅಸೆಸ್ ಮಾಡಿರ್ಬೋದು ಅಷ್ಟೇ, ಇಡೀ ಜಗತ್ತಿಂದು, ದೇಶದ್ದು, ರಾಜ್ಯದ್ದು. ಅವ್ರು ಎಲ್ಲಿ ನೇರವಾಗಿ ಹೇಳಿಕೆಯನ್ನು ನಾವು ಎಲ್ಲಿ ನೋಡಿಲ್ಲ ಯಾರೂ ಕೂಡ. ಅದನ್ನು ನಂಬಲಿಕ್ಕಂತೂ ಆಗೋದಿಲ್ಲ. ಜನರಲ್ಲಾಗಿ ಚರ್ಚೆ ಮಾಡಿರ್ಬೋದು ಇಡೀ ಎಲ್ಲ ವ್ಯವಸ್ಥೆ ಬಗ್ಗೆ. ಹೀಗಾಗಿ ಅದಕ್ಕೆ ಹೆಚ್ಚು ಇನ್ನೂ ಹೇಳಿದರೆ ಮಾತು ಬೇರೆ. ಅವರು ಅಥವಾ ಎಲ್ಲೂ ಕೂಡ ದಾಖಲೆಗಳಿಲ್ಲ, ಅಥವಾ ಯಾವುದೇ ವಿಡಿಯೋ ಇಲ್ಲ, ಅಥವಾ ಯಾವುದೇ ಪತ್ರಕರ್ತರ ಮುಂದೆ ಹೇಳಿದ್ದಿಲ್ಲ. ಇಲ್ಲ, ಅದೇ ಹೇಳ ಜನರಲ್ ನಾನು ಮುಂಚೆ ಅದನ್ನೇ ಹೇಳಿದ್ಲ, ಅದೇ ಜಗತ್ತಿನಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಜನರಲ್ ಆಗಿರುವಂಥ ವಿಚಾರ ಹೇಳಿರ್ಬಾರ್ದು ಹೊರತಾಗಿ ಈ ಸರ್ಕಾರ ಪರ್ಟಿಕ್ಯುಲರ್ ಹಿಂಗೆ ಅಂತ ಎಲ್ಲೂ ಹೇಳಿಲ್ಲ. ಹೀಗಾಗಿ ಅದನ್ನು ಚರ್ಚೆ ಮಾಡೋದು ಅವಶ್ಯಕತೆಯೂ ಇಲ್ಲ. ಅದನ್ನು ಹೇಳಿರ್ಬೋದು ಪದೇ ಪದೇ ಬೇರೆ ಬೇರೆ ಎಲ್ಲ ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ಇಂಥ ಕೇಳಿ ಬರ್ತಾವೆ, ನಮ್ಮ ವರ್ಕ್ ಸರಿಯಾಗಿಲ್ಲ, ಕಳಪೆ ಆಗಿದೆ ಅಂತ ಹೇಳ್ತಾರೆ. ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಅವರು ಕೂಡ ಸದಸ್ಯರು, ಕರ್ನಾಟಕ KKDB ಏನಿದೆಯಲ್ಲ ಅದು ಅದ್ರದ್ದು ಅವ್ರು ಸದಸ್ಯರಿದ್ದಾರೆ. ಅಲ್ಲಿ ಏನು ಕಳಪೆ ಆಗಿರೋ ಅವರು ಅಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕಾಗ್ತದೆ. ಅದು ಪ್ರಶ್ನೆ ಇಲ್ಲ, ಅದು ಹೇಳಿದಾರಲ್ಲ, ಅದು ಎಲ್ಲಿ ಇದ್ದೇ ಇದೆ ಅಂತ ಹೇಳಿದಾರಲ್ಲ, ಇಲ್ಲ ಅಂತ ಎಲ್ಲಿ ಯಾರು ಹೇಳಿದ್ದಾರೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅದನ್ನು ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ. ಇಲ್ಲ ಕ್ರಮ ಕೈಗೊಳ್ಳುವಂಥದ್ದು ನೇರವಾಗಿ ಮಾಧ್ಯಮ ಮುಂದೆ ಹೇಳಿದಾರ, ಅಥವಾ ಯಾರಿಗಾರು ಹೇಳಿದಾರ, ಅಥವಾ ಸಭೆಯಲ್ಲಿ ಏನಾರೋ ಭಾಷೆಯಲ್ಲಿ ಹೇಳಿದಾರ? ಇಲ್ಲ. ಚರ್ಚೆಯಲ್ಲಿ ಎಲ್ಲ ವ್ಯವಸ್ಥೆ ಚರ್ಚೆ ಮಾಡಿದ್ನಾಗೂ ಜನರಲ್ ಆಗಿ ಅನಾಲಿಸ್ ಮಾಡಿರಬೇಕು. ಅದು ನೇರವಾಗಿ ನಮ್ಮ ಸರ್ಕಾರ ಕೇಳಿದ್ದಾರೆ, ಇದೇ ಸರ್ಕಾರ ಕೇಳಿದಾರೆ ಅಂತ ಎಲ್ಲೂ ಇಲ್ಲ. ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಸರ್ ಇವತ್ತು ಮಾತಾಡಿರುವಂತದ್ದು, ತಮ್ಮ ಇಲಾಖೆ ಮತ್ತೆ ಬೋಸರಾಜು ಅವರ ಇಲಾಖೆಯಲ್ಲಿ ಕುಟುಂಬಗಳ ಕೈವಾಡ ಜಾಸ್ತಿ ಇದೆ, ಜೊತೆಗೆ ಕಾಣದ ಕೈ ಒಂದು PWD ಇಲಾಖೆಯಲ್ಲಿ ಕೆಲಸ ಮಾಡುತ್ತೆ, ಸ್ಪೆಷಲ್ LOCಗಳನ್ನ ಕೊಡ್ತಾರೆ, ಪ್ರಿಯಾರಿಟಿ ಮೇಲೆ ಕೊಡಲ್ಲ, ಕುಟುಂಬದ ಕೈವಾಡ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದೆ. ನಾವು ಬಂದು ಹೇಳ್ಬೇಕು ಅವ್ರಿಗೆ ಯಾವ ರೀತಿ ಕೊಡಬೇಕಂತ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ, ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಮೊದಲು ಸಣ್ಣವ್ರಿಗೆ ಅಂತ ಹೇಳಿದ್ರೆ ಸಣ್ಣವ್ರಿಗೆ ಪ್ರಯಾರಿಟಿ ಕೊಟ್ಟಿದ್ದೀವಿ. ಇನ್ನು ಸ್ಪೆಷಲ್ LOC ಕೊಡಲಿಕ್ಕೆ 20% ನಮ್ಮ ಇಲಾಖೆಗೆ ಅಧಿಕಾರ ಇದೆ, ಮುಂಚೆಯಿಂದ ನಡೆದು ಬಂದಿದೆ. ಅದನ್ನು ನಾವು ಕೊಡ್ತೀವಿ. ಹೊರತಾಗಿ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮತ್ತೇನಾದ್ರು ಸಲಹೆ ಇದ್ದರೆ ಹೇಳಬೇಕು, ಅದು ಏನು ಯಾವ ರೀತಿ ಮಾಡಬೇಕಂತ. ಹೇಳಿದ್ರೆ ಅದನ್ನು ಅಡಾಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬೋಸರಾಜ್ ಅವರ ಮಗನ ಬಗ್ಗೆ ನೇರ ಆರೋಪ ಇದೆ ಸರ್. ರವಿ ಬೋಸರಾಜ್ ಅವರು ಎಲ್ಲ ಇಲಾಖೆಗಳಲ್ಲಿ ಮಧ್ಯವರ್ತಿ ಥರ ಅವರೇ ಇಂಟರ್ಫಿಯರ್ ಆಗ್ತಾರೆ. ಇಲ್ಲ, ಅದನ್ನು ಗೊತ್ತಿಲ್ಲ ನಮಗೆ. ಆ ಬೇರೆ ಇಲಾಖೆ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ಸ್ಪೆಷಲ್ LOC ಕೊಡ್ತಾರೆ, ಪ್ರಿಯಾರಿಟಿ ಮೇಲೆ ಕೊಡಲ್ಲ ಅಂತ ಸರ್ ಆರೋಪ. ಫಸ್ಟ್ ನಿಮ್ಮ ಕುಟುಂಬದ ಹೆಸರು ಪ್ರಸ್ತಾಪ ಮಾಡಿದೆ ಸರ್. ಇಲ್ಲ, ಆ ರೀತಿ ಯಾರೂ ಬರೋಲ್ಲ, ಮಾಡಲ್ಲ. ಬಂದಿರ್ತಾರೆ ಅವರು, ನಮಗೆ ಬೇಕಂತ ಇಂಥವ್ರು ಕೊಡತ್ತೆ ಎಲ್ಲರೂ ಶಿಫಾರಸು ಮಾಡ್ತಾರೆ, ಎಲ್ಲರೂ ಬರ್ತಾರೆ. ಮಂತ್ರಿಗಳು ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಕಾರ್ಯಕರ್ತರು ಹೇಳ್ತಾರೆ, ಅಸೋಸಿಯೇಷನವ್ರು ಹೇಳ್ತಾರೆ, ಸ್ಪೆಷಲ್ನಲ್ಲಿ ನಮಗೂ ಕೊಡಂತ. ನಮ್ಮವ್ರು ಯಾರು ಬಂದು ಹೇಳಿದ್ರೆ ಅದರಲ್ಲೇನು ತಪ್ಪೇನಿಲ್ಲ ಹೇಳಲಿಕ್ಕೆ. ಅದು ಸ್ಪೆಷಲ್ ಇರದೇ ಎಕ್ಸ್ಟ್ರಾ ಕೊಡಲಿಕ್ಕಿದೆ. ಮಿಕ್ಕಿದೆಲ್ಲ ಪ್ರಿಯಾರಿಟಿ ಮ್ಯಾಗ ಕೊಡ್ತೀವಿ ನಾವು. ಮತ್ತೇನಾದ್ರು ಸಲಹೆ ಇದ್ದರೆ ಹೇಳ್ರೆ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಸಭೆ ನಮ್ಮಷ್ಟು ಯಾರು ಕರೀತಾರೆ ಅವ್ರು ಕೇಳಬೇಕು, ಅಧ್ಯಕ್ಷರು ಯಾವ ಇಲಾಖೆಯವ್ರು ಎಷ್ಟು ಸಭೆ ಕರೆದಿದ್ದಾರೆ, ಈಗಾಗಲೇ ಬೇರೆ ಬಗ್ಗೆ ಇಲಾಖೆಯವ್ರು ಎಷ್ಟು ಕರೆದಾರೆ, ನಾವು ಎಷ್ಟು ಕರೆದಿದ್ದೀವಿ, ನಾವು ಎಷ್ಟು ಸಾಲ್ವ್ ಮಾಡಿದ್ದೀವಿ, ನಾವು ಮಾಡಿದ್ದೀವಿ. ಸಭೆಯಿಂದನೇ ಮಾಡ್ಬೇಕಂತೇನಿಲ್ಲ, ಹಾಗೆ ಹೇಳಿದ್ರೂ ಮಾಡ್ತೀವಿ, ಸಭೆನ ಕರಿಬೇಕಂತೇನಿಲ್ಲ. ಇಂಥ ಸಮಸ್ಯೆ ಇದೆ, ಸರಿ ಮಾಡಿದ್ರೆ ಮಾಡುವಂಥ ಪ್ರಯತ್ನ ನಾವು ಇಂದು ಮಾಡಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ನಿಮ್ಮ ಇಲಾಖೆಯಲ್ಲಿ ಯಾರೋ ರವೀಂದ್ರ ಅಂತ ನಿಮ್ಮ ಆಪ್ತರೊಬ್ಬರು
ತುಂಬಾ ಫೈಲ್ಗಳನ್ನ ಬಾಕಿ ಇಟ್ಕೊಂಡಿದ್ದಾರೆ. ಕಮಿಷನ್ ಕೂಡ ಕೇಳ್ತಾರೆ ಅಂತ ಮಂಜುನಾಥ್ ಅಂತ ಗುತ್ತಿಗೆದಾರರು ನಿಮ್ಮ ಆಪ್ತನ ವಿರುದ್ಧ ಮಾತಾಡಿದ್ದಾರೆ ಸರ್. ಯಾರೋ ರವೀಂದ್ರ ಅಂತ. ರವೀಂದ್ರನಾಥ್ ನಮ್ಮಲ್ಲಿ ಯಾರು ಇಲ್ಲ, ಇಲ್ಲಿ ಆಫೀಷಿಯಲ್ ಅದಾರ, ಏನಂತ ಇರ್ತಾರೆ. ಅಲ್ಲ, ಅವರು ತುಂಬಾ ಬಿಲ್ ಇಟ್ಕೊಂಡಿದ್ದಾರೆ, ಕಮಿಷನ್ ಕೊಡದೇ ಇದಕ್ಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ. ಅಲ್ಲ, ರವೀಂದ್ರ ಯಾರು ಅವರು? ನಮ್ಮ ಇಲಾಖೆಯಲ್ಲಿ ಯಾರು ಇಲ್ಲ ಸರ್ ರವೀಂದ್ರ ಅಂತ. ಇದ್ರ ಇರ್ಬೋದು, ನಮ್ಮಲ್ಲಿ ಯಾರು ಬರೋಲ್ಲ, ನಮ್ಮ ಆಫೀಸ್ನಾಗ ಅಷ್ಟೇ ಗೊತ್ತು. ಅಲ್ಲಿ ಯಾರು ಇಲಾಖೆಯಲ್ಲಿ ಅಲ್ಲೆಲ್ಲಿ ಬೇರೆ ಕಡೆ ಇದ್ರೆ ನಮ್ಮ ಗಮನಕ್ಕೆ ಬರೋದಿಲ್ಲ. ಅದು ಹೇಳಿದ್ರೆ ಸ್ಪೆಸಿಫಿಕ್ ಆಗಿದ್ದರೆ ನಾವು ಗಮನ ಹರಿಸ್ತೀವಿ, ಹೇಳಬೇಕಲ್ಲ. ಈಗ ನಮ್ಮ ಗಮನಕ್ಕೆ ತಂದ್ರೆ ನಾವೇನು ಕೇಳ್ತೀವಿ ಅವ್ರಿಗೆ. ಬರ್ತೈತೆ, ನಾಳೆ ನೋಡೋಣ ಏನು ಸರ್ಕಾರ ನಿರ್ಧಾರ ಮಾಡ್ತಾರೆ, ಚೆಕ್ ಗೊತ್ತಿಲ್ಲ. ಸಬ್ಜೆಕ್ಟ್ ಮಾತ್ರ ಬಂದಿದ್ದಾರೆ. ಎಐಸಿಸಿ ಅಧಿವೇಶನದಲ್ಲೂ ಕೂಡ ಒಬಿಸಿ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿದೆ ಅಂತ ಹೇಳಿ ಸರ್. SC ST ಜೊತೆ ಅಲ್ಪಸಂಖ್ಯಾತರು ಮತ್ತು ಕಾಂಗ್ರೆಸ್ ಜೊತೆ ಇದ್ದಾರೆ. ಒಬಿಸಿಗಳನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅದಕ್ಕೆ ವಿಶೇಷ ಕಾರ್ಯಕ್ರಮ ರೂಪಿಸಿ ಅಂತ ಹೇಳಿ. ಇದೆಲ್ಲ ಮೊನ್ನೆ ಅಹಮದಾಬಾದಲ್ಲಿ ಕೂಡ ಅದು ಸ್ಪೆಸಿಫಿಕ್ ಆಗಿ ಚರ್ಚೆ ಬಂತಲ್ಲ ಅದು. ಮತ್ತು ರಾಹುಲ್ ಗಾಂಧಿ ಈಗೇನಿಲ್ಲ, ಹೊಸದಾಗಿ ಹೇಳೋದಿಲ್ಲ, ಹಳೆದೇ ಹೇಳ್ತಾರೆ, ಜಾತಿ ಜನಗಣತಿ ಆಗಬೇಕು, ಈ ವರ್ಗಗಳನ್ನು ಮೇಲೆತ್ತುವಂಥ ಕಾರ್ಯಕ್ರಮ ಆಗಬೇಕು ಯೋಜನೆಗಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಮತ್ತು ಅನುಗುಣವಾಗಿ ನಮ್ಮ ಸರ್ಕಾರ ಕಾರ್ಯಕ್ರಮ ಮಾಡಿದ್ದಾರೆ. ಒಂದೇ ಅದರಲ್ಲಿ ಹಳೇದೇ ಹೊಸದಿಲ್ಲ, ಒಂದೇ ವರದಿ ಅದನ್ನೇ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡಬೇಕಷ್ಟೆ. ಅಲ್ಲ, ವರದಿ ಬಗ್ಗೆ ನಿಮ್ಮ ಒಕ್ಕಲಿಗರು ಮತ್ತು ಲಿಂಗಾಯತ ಶಾಸಕರು ವಿರೋಧ ಇತ್ತು. ಈಗಲೂ ಸಹ ವರದಿಯನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ವಹಿಸ್ಬೇಕಾ ಅಥವಾ ವರದಿಯನ್ನು ಅಂಗೀಕಾರ ಮಾಡಬೇಕು? ಅದು ನಾಳೆವರೆಗೆ ವೇಟ್ ಮಾಡ್ಬೇಕು. ನಾಳೆವರೆಗೆ ವೇಟ್ ಮಾಡಿ, ನನಗೆ ಗೊತ್ತಿಲ್ಲ ಅಲ್ಲ, ಸರ್ಕಾರ ಏನು ನಿರ್ಧಾರ ಮಾಡ್ತದೆ ನನಗೆ ಗೊತ್ತಿಲ್ಲ. ನಾಳೆವರೆಗೆ ಕಾದು ನೋಡೋಣ. ಮೊದಲನೇದಾಗಿ ಭಗವಾನ್ ಮಹಾವೀರ್ ಜಯಂತಿಯ ಶುಭಾಶಯಗಳನ್ನು ಕರ್ನಾಟಕ ರಾಜ್ಯದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ಈಗಾಗಲೇ ನೀವು ಹೇಳ್ದಂಗೆ ಕಳೆದ 2-3 ದಿನಗಳಿಂದ ರಾಯರೆಡ್ಡಿ ಅವರ ಹೇಳಿಕೆ ನಾನು ಮಾಧ್ಯಮದಲ್ಲಿ ಹೇಳಿದ್ದೀನಿ, ನೋಡಿದ್ದೀನಿ. ಆದರೆ ಅವರು ಎಲ್ಲಿ ಕೂಡ ನೇರವಾಗಿ ಹೇಳಿದ್ದನ್ನು ಎಲ್ಲಿಯೂ ನಾವು ನೋಡಲಿಕ್ಕಾಗಿಲ್ಲ, ತೋರಿಸ್ಲಿಕ್ಕಾಗಿಲ್ಲ. ಯಾರೋ ಒಳಗಡೆ ಇದ್ದಂಥವ್ರು ಬಂದು ಹೊರಗಡೆ ಹೇಳಿದ್ರನ್ನೋದು ಅಷ್ಟೇ ಸುದ್ದಿ ಆಗಿದೆ. ಮತ್ತು ಅವರು ಜನ್ರಲ್ಲಾಗಿ ಅಸೆಸ್ ಮಾಡಿರ್ಬೋದು ಅಷ್ಟೇ, ಇಡೀ ಜಗತ್ತಿಂದು, ದೇಶದ್ದು, ರಾಜ್ಯದ್ದು. ಅವ್ರು ಎಲ್ಲಿ ನೇರವಾಗಿ ಹೇಳಿಕೆಯನ್ನು ನಾವು ಎಲ್ಲೂ ನೋಡಿಲ್ಲ ಯಾರೂ ಕೂಡ. ಸೊ ಅದನ್ನು ನಂಬಲಿಕ್ಕಂತೂ ಆಗೋದಿಲ್ಲ. ಸೊ ಜನರಲ್ಲಾಗಿ ಚರ್ಚೆ ಮಾಡಿರ್ಬೋದು ಇಡೀ ಎಲ್ಲ ವ್ಯವಸ್ಥೆ ಬಗ್ಗೆ. ಸೊ ಹೀಗಾಗಿ ಅದಕ್ಕೆ ಹೆಚ್ಚು ಇನ್ನೂ ಹೇಳಿದರೆ ಮಾತು ಬೇರೆ. ಅವರು ಅಥವಾ ಎಲ್ಲೂ ಕೂಡ ದಾಖಲೆಗಳಿಲ್ಲ, ಅಥವಾ ಯಾವುದೇ ವಿಡಿಯೋ ಇಲ್ಲ, ಅಥವಾ ಯಾವುದೇ ಪತ್ರಕರ್ತರ ಮುಂದೆ ಹೇಳಿದ್ದಿಲ್ಲ. ಇಲ್ಲ, ಹೇಳಿದ್ದೀನಿ, ಆದ್ರೆ ನಾನು ಸರ್ಕಾರದ ಬಗ್ಗೆ ಹೇಳಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಭ್ರಷ್ಟಾಚಾರ, ಅಧಿಕಾರಿಗಳ ವಿಚಾರದಲ್ಲಿ ನಾನು ಅದೇ ಹೇಳ ಜನರಲ್ ನಾನು ಮುಂಚೆ ಅದನ್ನೇ ಹೇಳಿದ್ಲ, ಜಗತ್ತಿನಲ್ಲಿ, ದೇಶದಲ್ಲಿ, ರಾಜ್ಯದಲ್ಲಿ ಜನರಲ್ ಆಗಿರುವಂಥ ವಿಚಾರ ಹೇಳಿರ್ಬಾರ್ದು, ಹೊರತಾಗಿ ಈ ಸರ್ಕಾರ ಪರ್ಟಿಕ್ಯುಲರ್ ಹಿಂಗೆ ಅಂತ ಎಲ್ಲೂ ಹೇಳಿಲ್ಲ. ಸೊ ಹೀಗಾಗಿ ಅದನ್ನು ಚರ್ಚೆ ಮಾಡೋದು ಅವಶ್ಯಕತೆಯೂ ಇಲ್ಲ. ಸರ್, ನಿನ್ನೆ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಕಲ್ಯಾಣ ಕರ್ನಾಟಕ ಭಾಗದ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಆಗಿದೆ, ಆ ವಿಚಾರವನ್ನು ನಾನು ಹೇಳಿದ್ದೀನಿ. ಅದನ್ನು ಹೇಳಿರ್ಬೋದು ಪದೇ ಪದೇ, ಬೇರೆ ಬೇರೆ ಎಲ್ಲ ಜಿಲ್ಲೆಯಲ್ಲಿ, ತಾಲೂಕುಗಳಲ್ಲಿ ಇಂಥ ಕೇಳಿ ಬರ್ತಾವೆ, ನಮ್ಮ ವರ್ಕ್ ಸರಿಯಾಗಿಲ್ಲ, ಕಳಪೆ ಆಗಿದೆ ಅಂತ ಹೇಳ್ತಾರೆ. ಸೊ ಅದನ್ನು ಎನ್ಕ್ವೈರಿ ಮಾಡಲಿಕ್ಕೆ ಅವರು ಕೂಡ ಸದಸ್ಯರು, ಕರ್ನಾಟಕ KKDB ಏನಿದೆಯಲ್ಲ ಅದು, ಅದ್ರದ್ದು ಅವ್ರು ಸದಸ್ಯರಿದ್ದಾರೆ. ಅಲ್ಲಿ ಏನು ಕಳಪೆ ಆಗಿರೋ ಅವರು ಅಲ್ಲಿ ಅದನ್ನು ಪ್ರಸ್ತಾಪ ಮಾಡಬೇಕಾಗ್ತದೆ. ಅದು ಪ್ರಶ್ನೆ ಇಲ್ಲ, ಅದು ಹೇಳಿದಾರಲ್ಲ, ಅದು ಎಲ್ಲಿ ಇದ್ದೇ ಇದೆ ಅಂತ ಹೇಳಿದಾರಲ್ಲ, ಇಲ್ಲ ಅಂತ ಎಲ್ಲಿ ಯಾರು ಹೇಳಿದ್ದಾರೆ. ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಅಥವಾ ಅದನ್ನು ಕಡಿವಾಣ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇ. ಇಲ್ಲ, ಕ್ರಮ ಅವರು ಕ್ರಮ ಕೈಗೊಳ್ಳುವಂಥದ್ದು ನೇರವಾಗಿ ಮಾಧ್ಯಮ ಮುಂದೆ ಹೇಳಿದಾರ, ಅಥವಾ ಯಾರಿಗಾರು ಹೇಳಿದಾರ, ಅಥವಾ ಸಭೆಯಲ್ಲಿ ಏನಾರೋ ಭಾಷೆಯಲ್ಲಿ ಹೇಳಿದಾರ? ಇಲ್ಲ, ಚರ್ಚೆಯಲ್ಲಿ ಎಲ್ಲ ವ್ಯವಸ್ಥೆ ಚರ್ಚೆ ಮಾಡಿದ್ನಾಗೂ ಜನರಲ್ ಆಗಿ ಅನಾಲಿಸ್ ಮಾಡಿರಬೇಕು. ಸೊ ಅದು ನೇರವಾಗಿ ನಮ್ಮ ಸರ್ಕಾರ ಕೇಳಿದ್ದಾರೆ, ಇದೇ ಸರ್ಕಾರ ಕೇಳಿದಾರೆ ಅಂತ ಎಲ್ಲೂ ಇಲ್ಲ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಸರ್ ಇವತ್ತು ಮಾತಾಡಿರುವಂಥದ್ದು,
ತಮ್ಮ ಇಲಾಖೆ ಮತ್ತೆ ಬೋಸರಾಜು ಅವರ ಇಲಾಖೆಯಲ್ಲಿ ಕುಟುಂಬಗಳ ಕೈವಾಡ ಜಾಸ್ತಿ ಇದೆ. ಜೊತೆಗೆ ಕಾಣದ ಕೈ ಒಂದು ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತೆ. ಸ್ಪೆಷಲ್ LOCಗಳನ್ನ ಕೊಡ್ತಾರೆ, ಪ್ರಿಯಾರಿಟಿ ಮೇಲೆ ಕೊಡಲ್ಲ, ಕುಟುಂಬದ ಕೈವಾಡ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದೆ. ಹೇಳ್ಬೇಕು, ನಾವು ಬಂದು ಹೇಳ್ಬೇಕು ಅವ್ರಿಗೆ ಯಾವ ರೀತಿ ಕೊಡಬೇಕಂತ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ಕೊಟ್ಟಿದ್ದೀವಿ. ಮೊದಲು ಸಣ್ಣವ್ರಿಗೆ ಅಂತ ಹೇಳಿದ್ರೆ ಸಣ್ಣವ್ರಿಗೆ ಪ್ರಯಾರಿಟಿ ಕೊಟ್ಟಿದ್ದೀವಿ. ಇನ್ನು ಸ್ಪೆಷಲ್ LOC ಕೊಡಲಿಕ್ಕೆ 20% ನಮ್ಮ ಇಲಾಖೆಗೆ ಅಧಿಕಾರ ಇದೆ, ಮುಂಚೆಯಿಂದ ನಡೆದು ಬಂದಿದೆ. ಅದನ್ನು ನಾವು ಕೊಡ್ತೀವಿ. ಹೊರತಾಗಿ ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೆ. ಮತ್ತೇನಾದ್ರು ಸಲಹೆ ಇದ್ದರೆ ಹೇಳಬೇಕು, ಅದು ಏನು ಯಾವ ರೀತಿ ಮಾಡಬೇಕಂತ. ಸೊ ಹೇಳಿದ್ರೆ ಅದನ್ನು ಅಡಾಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬೋಸರಾಜ್ ಅವರ ಮಗನ ಬಗ್ಗೆ ನೇರ ಆರೋಪ ಇದೆ ಸರ್. ರವಿ ಬೋಸರಾಜ್ ಅವರು ಎಲ್ಲ ಇಲಾಖೆಗಳಲ್ಲಿ ಮಧ್ಯವರ್ತಿ ಥರ ಅವರೇ ಇಂಟರ್ಫಿಯರ್ ಆಗ್ತಾರೆ. ಇಲ್ಲ, ಅದನ್ನು ಗೊತ್ತಿಲ್ಲ ನಮಗೆ. ಆ ಬೇರೆ ಇಲಾಖೆ ಬಗ್ಗೆ ನಾವು ಹೇಳಲಿಕ್ಕಾಗಲ್ಲ. ಸ್ಪೆಷಲ್ LOC ಕೊಡ್ತಾರೆ, ಪ್ರಿಯಾರಿಟಿ ಮೇಲೆ ಕೊಡಲ್ಲ ಅಂತ ಸರ್ ಆರೋಪ. ಜೊತೆಗೆ ಅಂದ್ರೆ ಫಸ್ಟ್ ಟೈಮ್ ನಿಮ್ಮ ಕುಟುಂಬದ ಹೆಸರು ಸ್ವಲ್ಪ ಮಾಡಿದೆ ಸರ್. ಇಲ್ಲ, ಕೈವಾಡ ಇದೆ, ಆ ರೀತಿ ಯಾರೂ ಬರೋಲ್ಲ, ಮಾಡಲ್ಲ. ಬಂದಿರ್ತಾರೆ ಅವರು, ನಮಗೆ ಬೇಕಂತ ಇಂಥವ್ರು ಕೊಡತ್ತೆ ಎಲ್ಲರೂ ಶಿಫಾರಸು ಮಾಡ್ತಾರೆ. ಎಲ್ಲರೂ ಬರ್ತಾರೆ, ಮಂತ್ರಿಗಳು ಹೇಳ್ತಾರೆ, ಶಾಸಕರು ಹೇಳ್ತಾರೆ, ಕಾರ್ಯಕರ್ತರು ಹೇಳ್ತಾರೆ, ಅಸೋಸಿಯೇಷನವ್ರು ಹೇಳ್ತಾರೆ, ಸ್ಪೆಷಲ್ನಲ್ಲಿ ನಮಗೂ ಕೊಡಂತ. ನಮ್ಮವ್ರು ಯಾರು ಬಂದು ಹೇಳಿದ್ರೆ ಅದರಲ್ಲೇನು ತಪ್ಪೇನಿಲ್ಲ ಹೇಳಲಿಕ್ಕೆ. ಅದು ಸ್ಪೆಷಲ್ ಇರದೇ ಎಕ್ಸ್ಟ್ರಾ ಕೊಡಲಿಕ್ಕೆ ಇದೆ. ಸೊ ಮಿಕ್ಕಿದೆಲ್ಲ ಪ್ರಿಯಾರಿಟಿ ಮ್ಯಾಗ ಕೊಡ್ತೀವಿ ನಾವು. ಸೊ ಮತ್ತೇನಾದ್ರು ಸಲಹೆ ಇದ್ದರೆ ಹೇಳ್ರೆ ಸರಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಇನ್ನೊಂದು ಸಭೆ ಕರೆಯಲಿ ಅಂತ ಆಗ್ರಹ ಇದೆ ಸರ್. ಸಭೆ ನಮ್ಮಷ್ಟು ಯಾರು ಕರೀತಾರೆ ಅವ್ರು ಕೇಳಬೇಕು. ಅಧ್ಯಕ್ಷರು ಯಾವ ಇಲಾಖೆಯವ್ರು ಎಷ್ಟು ಸಭೆ ಕರೆದಿದ್ದಾರೆ, ಈಗಾಗಲೇ ಬೇರೆ ಬಗ್ಗೆ ಇಲಾಖೆಯವ್ರು ಎಷ್ಟು ಕರೆದಾರೆ, ನಾವೆಷ್ಟು ಕರೆದಿದ್ದೀವಿ, ನಾವೆಷ್ಟು ಸಾಲ್ವ್ ಮಾಡಿದ್ದೀವಿ, ನಾವು ಮಾಡಿದ್ದೀವಿ. ಸಭೆಯಿಂದನೇ ಮಾಡ್ಬೇಕಂತೇನಿಲ್ಲ, ಹಾಗೆ ಹೇಳಿದ್ರೂ ಮಾಡ್ತೀವಿ. ಸಭೆನ ಕರಿಬೇಕಂತೇನಿಲ್ಲ. ಇಂಥ ಸಮಸ್ಯೆ ಇದೆ, ಸರಿ ಮಾಡಿದ್ರೆ ಮಾಡುವಂಥ ಪ್ರಯತ್ನ ನಾವು ಹಿಂದೂ ಮಾಡಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ನಿಮ್ಮ ಇಲಾಖೆಯಲ್ಲಿ ಯಾರೋ ರವೀಂದ್ರ ಅಂತ ನಿಮ್ಮ ಆಪ್ತರೊಬ್ಬರು ತುಂಬಾ ಫೈಲ್ಗಳನ್ನ ಬಾಕಿ ಇಟ್ಕೊಂಡಿದ್ದಾರಂತೆ. ಕಮಿಷನ್ ಕೂಡ ಕೇಳ್ತಾರೆ ಅಂತ ಮಂಜುನಾಥ್ ಅಂತ ಗುತ್ತಿಗೆದಾರರು ನಿಮ್ಮ ಆಪ್ತನ ವಿರುದ್ಧ ಮಾತಾಡಿದ್ದಾರೆ ಸರ್. ಯಾರೋ ರವೀಂದ್ರ ಅಂತ. ರವೀಂದ್ರನಾಥ್ ನಮ್ಮಲ್ಲಿ ಯಾರು ಇಲ್ಲ, ಇಲ್ಲಿ ಆಫೀಷಿಯಲ್ ಅದಾರ. ಏನು ತರ್ತಾರೆ? ಅಲ್ಲ, ಅವರು ತುಂಬಾ ಬಿಲ್ ಇಟ್ಕೊಂಡಿದ್ದಾರೆ, ಕಮಿಷನ್ ಕೊಡದೇ ಇದಕ್ಕೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ. ಅಲ್ಲ, ರವೀಂದ್ರ ಯಾರು ಅವರು? ನಮ್ಮ ಇಲಾಖೆಯಲ್ಲಿ ಯಾರು ಇಲ್ಲ ಸರ್ ರವೀಂದ್ರ ಅಂತ. ಇದ್ರಿರ್ಬೋದು. ನಮ್ಮಲ್ಲಿ ಯಾರು ಬರೋಲ್ಲ, ನಮ್ಮ ಆಫೀಸ್ನಾಗ ಅಷ್ಟೇ ಗೊತ್ತು. ಅಲ್ಲಿ ಯಾರು ಇಲಾಖೆಯಲ್ಲಿ ಅಲ್ಲೆಲ್ಲಿ ಬೇರೆ ಕಡೆ ಇದ್ರೆ ನಮ್ಮ ಗಮನಕ್ಕೆ ಬರೋದಿಲ್ಲ. ಅದು ಹೇಳಿದ್ರೆ ಸ್ಪೆಸಿಫಿಕ್ ಆಗಿದ್ದರೆ ನಾವು ಗಮನ ಹರಿಸ್ತೀವಿ, ಹೇಳಬೇಕಲ್ಲ. ಈಗ ನಮ್ಮ ಗಮನಕ್ಕೆ ತಂದ್ರೆ ನಾವೇನು ಕೇಳ್ತೀವಿ ಅವ್ರಿಗೆ. ಬರ್ತೈತೆ, ನಾಳೆ ನೋಡೋಣ ಏನು ಸರ್ಕಾರ ನಿರ್ಧಾರ ಮಾಡ್ತಾರೆ. ಚೆಕ್ ಗೊತ್ತಿಲ್ಲ, ಸಬ್ಜೆಕ್ಟ್ ಮಾತ್ರ ಬಂದಿದ್ದಾರೆ. AICC ಅಧಿವೇಶನದಲ್ಲೂ ಕೂಡ OBC ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿದೆ ಅಂತ ಹೇಳಿ ಸರ್. SC ST ಜೊತೆ ಅಲ್ಪಸಂಖ್ಯಾತರು ಮತ್ತು ಕಾಂಗ್ರೆಸ್ ಜೊತೆ ಇದ್ದಾರೆ. OBCಗಳನ್ನು ಕೂಡ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಅದಕ್ಕೆ ವಿಶೇಷ ಕಾರ್ಯಕ್ರಮ ರೂಪಿಸಿ ಅಂತ ಹೇಳಿ. ಇದೆಲ್ಲ ಮೊನ್ನೆ ಅಹಮದಾಬಾದಲ್ಲಿ ಕೂಡ ಅದು ಸ್ಪೆಸಿಫಿಕ್ ಆಗಿ ಚರ್ಚೆ ಬಂತ್ರಲ್ಲ ಅದು. ಮತ್ತು ರಾಹುಲ್ ಗಾಂಧಿ ಈಗೇನಿಲ್ಲ, ಹೊಸದಾಗಿ ಹೇಳೋದಿಲ್ಲ, ಹಳೆದೇ ಹೇಳ್ತಾರೆ. ಜಾತಿ ಜನಗಣತಿ ಆಗಬೇಕು, ಈ ವರ್ಗಗಳನ್ನು ಮೇಲೆತ್ತುವಂಥ ಕಾರ್ಯಕ್ರಮ ಆಗಬೇಕು, ಯೋಜನೆಗಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಮತ್ತು ಅನುಗುಣವಾಗಿ ನಮ್ಮ ಸರ್ಕಾರ ಕಾರ್ಯಕ್ರಮ ಮಾಡಿದ್ದಾರೆ. ಒಂದೇ ಅದರಲ್ಲಿ ಹಳೇದೇ ಹೊಸದಿಲ್ಲ, ಒಂದೇ ವರದಿ. ಅದನ್ನೇ ಸಾಧಕ ಬಾಧಕ ಬಗ್ಗೆ ಚರ್ಚೆ ಮಾಡಬೇಕಷ್ಟೆ. ಅಲ್ಲ, ಆ ವರದಿ ಬಗ್ಗೆ ಹಿಂದೆ ನಿಮ್ಮ ಒಕ್ಕಲಿಗರು ಮತ್ತು ಲಿಂಗಾಯತ ಶಾಸಕರು ವಿರೋಧ ಇತ್ತು. ಈಗಲೂ ಸಹ ನೀವು ವರದಿಯನ್ನು ಕ್ಯಾಬಿನೆಟ್ ಸಬ್ ಕಮಿಟಿ ವಹಿಸ್ಬೇಕಾ ಅಥವಾ ವರದಿಯನ್ನು ಅಂಗೀಕಾರ ಮಾಡಬೇಕು? ಅದು ನಾಳೆವರೆಗೆ ವೇಟ್ ಮಾಡ್ಬೇಕು. ನಾಳೆವರೆಗೆ ವೇಟ್ ಮಾಡಿ, ನನಗೆ ಗೊತ್ತಿಲ್ಲ ಅಲ್ಲ. ಸರ್ಕಾರ ಏನು ನಿರ್ಧಾರ ಮಾಡ್ತದೆ ನನಗೆ ಗೊತ್ತಿಲ್ಲ. ನಾಳೆವರೆಗೆ ಕಾದು ನೋಡೋಣ.